ಇತ್ತ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೋತ್ತರ ಹಿಂಸಾಚಾರ ಮತ್ತೆ ಭುಗಿಲೆದ್ದಿದೆ. ಬಿಜೆಪಿ ಹಾಗೂ ಟಿಎಂಸಿ ಕಾರ್ಯಕರ್ತರ ಮಧ್ಯೆ ಭಾರೀ ಸಂಘರ್ಷವೇ ನಡೆದು ಹಿಂಸಾಚಾರ ತಾರಕಕ್ಕೇರ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಕೋಲ್ಕತ್ತಾದಿಂದ ನೇರ ಸಂಪರ್ಕದಲ್ಲಿ ಪ್ರಮೋದ್ ಇದ್ದಾರೆ. ಪ್ರಮೋದ್, ದೀದಿ ಸರ್ಕಾರವನ್ನ ಕೆಡವಿ ಕಮಲ ಅರಳಿದ್ದಾಯ್ತು, ಆದರೂ ಕೂಡ ಕಸಿವಿಸಿಗಳು ಮಾತ್ರ ಇನ್ನೂ ಕೂಡ ನಿಂದಂತೆ ಕಾಣ್ತಾ ಇಲ್ಲ. ಒಂದು ಕಡೆ ಚುನಾವಣೋತ್ತರ ನಂತರದಲ್ಲಿ ಆಗ್ತಾ ಇರುವಂತಹ ಹಿಂಸಾಚಾರ, ಒಂದು ಕಡೆ ದೀದಿ ಅಧಿಕಾರ ಬಿಟ್ಕೊಡೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ, ಪಟ್ಟು ಹಿಡಿದುಕೊಳ್ಳುತ್ತಿದ್ದಾರೆ. ಒಂದು ರೀತಿ ಸಾಂವಿಧಾನಿಕ ಬಿಕ್ಕಟ್ಟು ಕೂಡ ಅಲ್ಲಿ ಶುರುವಾಗಿರುವಂತದ್ದು. ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ? ಶಕುಂತಲಾ, ಒಂದು ಕಡೆಗೆ ಸರ್ಕಾರ ರಚನೆ ಮಾಡೋದು ಒಂದು ಭಾಗ ಆದರೆ ಮತ್ತೊಂದು ಕಡೆಗೆ ಇವತ್ತು ಕೋಲ್ಕತ್ತಾ ಸೇರಿದಂತೆ ಪಶ್ಚಿಮ ಬಂಗಾಳದ ಅನೇಕ ಕಡೆ ಹಿಂಸಾಚಾರ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇರೋ ಬಗ್ಗೆ ರಿಪೋರ್ಟ್ ಬರ್ತಾ ಇದೆ. ಪ್ರಮುಖವಾಗಿ ನಿನ್ನೆ ರಾತ್ರಿ ಕೋಲ್ಕತ್ತಾದ ಕೆಲವೊಂದಿಷ್ಟು ವಾರ್ಡ್ಗಳಲ್ಲಿ, ಕೆಲವೊಂದಿಷ್ಟು ನಗರದ ಭಾಗಗಳಲ್ಲೇ ನೇರವಾದಂಥ ಗಲಾಟೆಗಳಾಗಿದೆ. ಮೆರವಣಿಗೆ ಸಂದರ್ಭದಲ್ಲಿ, ಅಂದರೆ ಕೋಲ್ಕತ್ತಾದ ಕೆಲ ಭಾಗದಲ್ಲಿ ಮೆರವಣಿಗೆ ಸಂದರ್ಭದಲ್ಲಿ, ವಿಜಯದ ಮೆರವಣಿಗೆ ಸಂದರ್ಭದಲ್ಲಿ ಈ ಬುಲ್ಡೋಸರ್ ಮೂಲಕ ಮೆರವಣಿಗೆಯನ್ನು ಮಾಡಲಾಗ್ತಾ ಇತ್ತು. ಬಿಜೆಪಿ ಕಾರ್ಯಕರ್ತರು ಬುಲ್ಡೋಸರ್ ಜೊತೆಗೆ ಮೆರವಣಿಗೆಯನ್ನು ಮಾಡ್ತಾ ಇದ್ರು. ಇಂಥ ಒಂದು ಸಂದರ್ಭದಲ್ಲಿ ಕೆಲವೊಂದಿಷ್ಟು ಭಾಗದಲ್ಲಿ ಅಥವಾ ಟಿಎಂಸಿ ಕಾರ್ಯಕರ್ತರು ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಮುಖಾಮುಖಿಯಾಗಿದೆ, ಗಲಾಟೆ ಕೂಡ ಆಗಿದೆ. ಇನ್ನು ಅನ್ಸೋಲ್ ಅನ್ನುವಂಥ ಪ್ರದೇಶದಲ್ಲೂ ಕೂಡ ದೊಡ್ಡ ಪ್ರಮಾಣದ ಗಲಾಟೆ ಆಗಿದೆ. ಟಿಎಂಸಿ ಕಚೇರಿಯ ಮೇಲೆ ಬಿಜೆಪಿಯ ಕಾರ್ಯಕರ್ತರು ದಾಳಿ ಮಾಡಿದ್ದಾರೆ ಅನ್ನುವಂಥ ಆರೋಪವಿದೆ. ಇದರ ಜೊತೆಗೆ ಮತ್ತೊಂದು ಹೂಗ್ಲಿ ಪ್ರದೇಶದಲ್ಲೂ ಕೂಡ ಈಗಾಗಲೇ ಬಿಜೆಪಿ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗಿದ್ದು, ಆತ ಮೃತಪಟ್ಟಿದ್ದಾನೆ ಅನ್ನುವಂಥ ಆರೋಪ ಕೇಳಿಬರ್ತಾ ಇದೆ. ಹೀಗಾಗಿ ಸಾಕಷ್ಟು ದೊಡ್ಡ ಪ್ರಮಾಣದ ಹಿಂಸೆಗಳಾಗ್ತಾ ಇದೆ. ಆ ಹಿಂಸೆ ಕಳೆದ ಬಾರಿ ಕಂಪೇರ್ ಮಾಡಿದ್ರೆ ಕಡಿಮೆ ಇರಬಹುದು, ಆದರೆ ಇದುವರೆಗೂ ಕೂಡ 4 ಜನ ಮೃತಪಟ್ಟಿರೋ ಬಗ್ಗೆ ಮಾಹಿತಿ ಬರ್ತಾ ಇದೆ, ರಿಪೋರ್ಟ್ಗಳಾಗ್ತಾ ಇದೆ. ಒಂದು ಕಡೆಗೆ ಇನ್ನೂ ಪೂರ್ಣ ಪ್ರಮಾಣದ ಸರ್ಕಾರಗಳಾಗಲಿಲ್ಲ, ಅಥವಾ ಸರ್ಕಾರಗಳ ಆಗದೇ ಇರುವಂಥ ಹಿನ್ನೆಲೆಯಲ್ಲಿ ಈಗ ಚುನಾವಣಾ ಆಯೋಗವೇ ಪೊಲೀಸ್ ಸೇರಿದಂತೆ ಇತರ ಪ್ರಮುಖ ಅಂಗಗಳ ಅಥವಾ ಪ್ರಮುಖ ವಿಭಾಗಗಳ ಜವಾಬ್ದಾರಿಯನ್ನು ಈಗಾಗಲೇ ಹೊತ್ಕೊಂಡಿದೆ. ಹೀಗಾಗಿ ನಿನ್ನೆಯೂ ಕೂಡ ಮುಖ್ಯ ಚುನಾವಣಾಧಿಕಾರಿ, ಅಂದರೆ ಪಶ್ಚಿಮ ಬಂಗಾಳದ ಹೊಣೆತಿರುವಂಥ ಮುಖ್ಯ ಚುನಾವಣಾಧಿಕಾರಿ ಪೊಲೀಸರಿಗೆ ಖಡಕ್ ಆದಂಥ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಯಾರ್ಯಾರು ತಪ್ಪಿತಸ್ಥರಿದ್ದಾರೆ, ಯಾರು ಗಲಾಟೆ ಮಾಡಿದ್ದಾರೆ, ಜೊತೆಗೆ ಹಲ್ಲೆ ಮತ್ತು ಹತ್ಯೆ ಅಂತ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ, ಅವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಅಟ್ ದ ಸೇಮ್ ಟೈಮ್ ಬಿಜೆಪಿಯ ಅಧ್ಯಕ್ಷ ಸಮೀಕ್ ಭಟ್ಟಾಚಾರ್ಯ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಿಂಸೆಯನ್ನು ಸಲ್ಲಿಸೋದಿಲ್ಲ, ಒಂದು ವೇಳೆ ನಮ್ಮ ಕಾರ್ಯಕರ್ತರು ಏನಾದರೂ ಆ ಥರ ಮಾಡಿದ್ರೆ ಅವ್ರ ವಿರುದ್ಧ ಕೂಡ ಕ್ರಮ ಕೈಗೊಳ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಹೀಗಾಗಿ ಹಿಂಸಾತ್ಮಕ ಘಟನೆಗಳು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ. ಇನ್ನು ಎರಡು ಕಡೆಗೆ, ಒಂದು ಪಶ್ಚಿಮ ಕೋಲ್ಕತ್ತಾದಲ್ಲಿ ಮತ್ತು ಇನ್ನೊಂದು ಕಡೆ ಹೂಗ್ಲಿ ಭಾಗದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಅಂತ ಘಟನೆ ನಡೆದಿದೆ. ಸುಮಾರು 18 ವರ್ಷಗಳ ಬಳಿಕ 2008ರಿಂದ CPI ಕಚೇರಿ ಇತ್ತು, CPI ಪಕ್ಷದ ಕಚೇರಿ ಇತ್ತು, ಅದನ್ನು ತೃಣಮೂಲ್ ಕಾಂಗ್ರೆಸ್ನವರು ಸಂಪೂರ್ಣ ವಶಕ್ಕೆ ಪಡೆದಿದ್ರು. ಈಗ ನಿನ್ನೆ ತಾನೇ ಆ ತೃಣಮೂಲ್ ವಶಕ್ಕೆ ಏನು ಪಡೆದಿದ್ರು ಆ ಒಂದು CPI ಕಚೇರಿಯನ್ನು ಮತ್ತೆ ರೀಓಪನ್ ಮಾಡಲಾಗಿದೆ. ಅಟ್ ದ ಸೇಮ್ ಟೈಮ್ ಒಂದು ದೇವಸ್ಥಾನ ಕಳೆದ 18 ವರ್ಷಗಳಿಂದ ಓಪನ್ ಆಗಿರಲಿಲ್ಲ, ಅಂದರೆ ಕೇವಲ ವರ್ಷಕ್ಕೆ 2 ದಿನವೋ 3 ದಿನವೋ ಮಾತ್ರ ಓಪನ್ ಆಗ್ತಾ ಇತ್ತು. ಅಂಥ ಒಂದು ದೇವಸ್ಥಾನವನ್ನು ಕೂಡ ನಿನ್ನೆ ಪೂರ್ಣ ಪ್ರಮಾಣದಲ್ಲಿ ಓಪನ್ ಮಾಡಲಾಗಿದೆ. ಹೀಗಾಗಿ ಕೇವಲ ಚುನಾವಣೆ ಅಲ್ಲ, ಚುನಾವಣೋತ್ತರವಾಗಿ ಸಾಕಷ್ಟು ಡೆವಲಪ್ಮೆಂಟ್ಗಳು ಕೂಡ ಆಗ್ತಾ ಇದೆ. ಶಕುಂತಲಾ, ಧನ್ಯವಾದ ಪ್ರಮೋದ್.